ನಮಸ್ಕಾರ ಸ್ನೇಹಿತರೆ, ಇವತ್ತೇ ಅಮಾವಾಸ್ಯೆ. ಅದರಲ್ಲೂ ಇದು ಭಾನುವಾರ ಬಂದಿರೋದ್ರಿಂದ ಇದಕ್ಕೆ ಶಕ್ತಿ ಜಾಸ್ತಿ. ಇಂಥ ಶಕ್ತಿಯುತವಾದ ದಿನದಂದು ಈ ಕತೆ ಕೇಳೋದ್ರಿಂದ ಲಕ್ಷ್ಮೀದೇವಿ ಮತ್ತು ನಿಮ್ಮ ಪಿತೃಗಳ ಆಶೀರ್ವಾದ ಸಿಗುತ್ತದೆ. ಇದರಿಂದ ಇವತ್ತಿಗೆ ನಿಮ್ಮ ಕಷ್ಟಗಳು, ಪಾಪಗಳು ಎಲ್ಲವೂ ಹೋಗಿ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಆಲಸ್ಯ ಮಾಡದೆ ಆ ಕತೆ ಏನು ಅಂತ ಈಗ ನಾವು ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಪೂರ್ವದಲ್ಲಿ ವಿಜಯನಗರದ ಹತ್ತಿರ ದನಪುರ ಎಂಬ ಒಂದು ಗ್ರಾಮವಿತ್ತು. ಆ ಊರಿನಲ್ಲಿ ಕಾಮೇಶ್ವರ ಎಂಬ ಒಬ್ಬ ವ್ಯಾಪಾರಿ ಇದ್ದ. ಅವನ ಬಳಿ ಎಲ್ಲವೂ ಇತ್ತು. ಅವನು ವ್ಯಾಪಾರದಲ್ಲಿ ಒಳ್ಳೆ ಲಾಭ ಗಳಿಸಿ ಬೇಕಾದಷ್ಟು ಹಣ ಸಂಪಾದನೆ ಮಾಡಿದ್ದ. ಆದರೆ ತಂದೆ ತಾಯಿ ಮೇಲೆ ಸ್ವಲ್ಪ ಗೌರವ ಕೂಡ ಇರಲಿಲ್ಲ. ತಂದೆ ತಾಯಿ ಮೃತಪಟ್ಟಾಗಲೂ ಅವರಿಗೆ ಪಿಂಡದಾನ ಮಾಡಿರಲಿಲ್ಲ, ಶ್ರಾದ್ದ ಕರ್ಮ ಮಾಡಲಿಲ್ಲ. ಮನೆ ಹತ್ತಿರ ಕಾಗೆಗಳು ಬಂದರೂ ಕೂಡ ಅದನ್ನು ಒಡೆದು ಓಡಿಸುತ್ತಿದ್ದ. ಯಾರಾದರೂ ಊರಿನಲ್ಲಿ ದೊಡ್ಡವರು ಬುದ್ಧಿ ಹೇಳಲು ಬಂದರೆ ಕಾಮೇಶ್ವರ ಅವರೊಂದಿಗೆ ಒಂದೇ ಮಾತು ಹೇಳುತ್ತಿದ್ದ: ಎಲ್ಲವೂ ನಿಮ್ಮ ಹುಚ್ಚು ಭಾವನೆ. ಸತ್ತವರು ಯಾವ ರೀತಿ ತಿನ್ನಲು ಸಾಧ್ಯ? ಸುಮ್ಮನೆ ಅನಗತ್ಯ ಖರ್ಚು ಏಕೆ ಎಂದು ಕೇಳುತ್ತಿದ್ದ. ಕಾಮೇಶ್ವರನಿಗೆ ಒಬ್ಬ ಮಗನಿದ್ದ. ಹೆಸರು ಬಾಲ. ಅವನಿಗೆ ಒಳ್ಳೆ ಗುಣಗಳಿದ್ದರೂ ಕೂಡ ತಂದೆಯ ಮೇಲಿದ್ದ ಹೆದರಿಕೆಯಿಂದ ಸುಮ್ಮನಿರುತ್ತಿದ್ದ. ಒಂದು ಸಲ ಅಮಾವಾಸ್ಯೆ ಬಂದಿತು. ಊರಿನಲ್ಲಿ ಎಲ್ಲೆಡೆಯೂ ಶ್ರಾದ್ದ ಕರ್ಮ ಮಾಡುತ್ತಿರುವಂತಹ ಶಬ್ದಗಳು ಕೇಳಿಸುತ್ತಿತ್ತು. ಎಲ್ಲರ ಮನೆಯಲ್ಲೂ ದೀಪಗಳ ಕಾಂತಿ ತುಂಬಿತ್ತು. ಎಲ್ಲರ ಮನೆ ಮುಂದೆಯೂ ಕಾಗೆಗಳು ಕುಳಿತಿದ್ದವು. ಅದನ್ನು ನೋಡಿದ ಕಾಮೇಶ್ವರ ನಗುತ್ತಾ ಅವನ ಕೆಲಸಗಾರನೊಂದಿಗೆ, ಏನಾಗಿದೆ ಈ ಊರಿನ ಜನಕ್ಕೆ? ಈ ಹುಚ್ಚು ಕಾಗೆಗಳಿಗೆ ಪಿಂಡ ಹಾಕುವ ಜನರು ಇನ್ನೆಷ್ಟು ಹುಚ್ಚರಿರಬಹುದು? ಆದರೂ ಈ ಕಾಗೆಗಳು ಚೆನ್ನಾಗಿ ಕೂತು ತಿನ್ನುವುದು ಕಲಿತು ಬಿಟ್ಟಿವೆ. ಎಲ್ಲವೂ ಕಳ್ಳಕಾಗೆಗಳು. ಕಳ್ಳಕಾಗೆಗಳ ರಾಜ್ಯವಾಗಿ ಹೋಯಿತು ನಮ್ಮ ನಗರ ಎಂದು ಹೀಯಾಳಿಸಿ ಮಾತನಾಡಿದ. ಅವನ ಮಾತುಗಳನ್ನು ಒಂದು ಕಾಗೆ ಕೇಳಿಸಿಕೊಂಡಿತು. ಕೂಡಲೇ ಒಂದು ದೊಡ್ಡ ಕಾಗೆ ಬಂದು ಅವನ ಮನೆ ಮೇಲೆ ಕುಳಿತುಕೊಂಡಿತು. ಅದರ ಕೂಗು ಗರ್ಜನೆಯಂತಿತ್ತು. ಕಾಮೇಶ್ವರ ಕೋಪದಿಂದ ಒಂದು ಕೋಲನ್ನು ಅದರ ಮೇಲೆ ಎಸೆದ. ಆ ಕಾಗೆ ಕೆಳಗೆ ಬಿದ್ದು ಹೋಯಿತು. ಆದರೂ ಕೂಡ ಬಿಡದೆ ಆ ಕಾಗೆಯನ್ನು ಕಾಲಿಂದ ಜಾಡಿಸಿ ಒದ್ದ. ಆ ದಿನ ಮಧ್ಯರಾತ್ರಿ ಅವನಿಗೊಂದು ಕನಸು ಬಿತ್ತು. ಅವನು ಒಂದು ಬರಪೀಡಿತ ಪ್ರದೇಶದಲ್ಲಿ ಸುತ್ತಲೂ ಒಣಗಿ ಹೋದಂತ ಮರಗಳ ಮಧ್ಯೆ ನಿಂತಿದ್ದ. ದೂರದಲ್ಲಿ ಒಬ್ಬಳು ವೃದ್ಧ ಮಹಿಳೆ ನಿಂತಿದ್ದಳು. ಬಿಳಿ ಸೀರೆ ಉಟ್ಟುಕೊಂಡಿದ್ದಳು. ಅವಳ ಮುಖ ತುಂಬಾ ನೋವಿನಿಂದ ತುಂಬಿತ್ತು. ಆಕೆ ನಿಧಾನವಾಗಿ ಕುಂಟುತ್ತಾ ಕಾಮೇಶ್ವರನ ಹತ್ತಿರ ನಡೆದು ಬಂದಳು. ಆಕೆಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಆ ಹೆಣ್ಣು ಅಳುತ್ತಾ, ಕಾಮೇಶ್ವರ, ನೀನು ನನ್ನನ್ನು ಮರೆತು ಬಿಟ್ಟೆ. ನಾನು ನಿನ್ನ ಹೆತ್ತ ತಾಯಿ. ನನ್ನ ಆತ್ಮ ಇನ್ನೂ ಈ ಭೂಮಿಯ ಮೇಲೆ ಅಲೆದಾಡುತ್ತಿದೆ. ನೀನು ನನ್ನನ್ನು ಒಂದು ಸಲ ನೆನಪು ಮಾಡಿಕೊಂಡಿದ್ದರೂ ನನಗೆ ಪರಿಸ್ಥಿತಿ ಬರುತ್ತಿರಲಿಲ್ಲ. ಆದರೆ ಇವತ್ತು ನೀನು ಒಂದು ಕಾಗೆಯನ್ನು ಒಡೆದೆ. ಕೆಳಗೆ ಬಿದ್ದು ನೋವಿನಿಂದ ಇರುವಾಗಲೂ ಕಾಲಿನಿಂದ ಒದ್ದೆ. ಆ ಕಾಗೆ ಬೇರೆ ಯಾರೂ ಅಲ್ಲ, ಅದು ನಾನೇ. ನನಗೆ ತುಂಬಾ ನೋವಾಗುತ್ತಿದೆ. ಈಗ ನನ್ನ ನೋವು, ಸಂಕಟ ಯಾವ ರೀತಿ ಹೋಗುತ್ತದೆ ಎಂದು ದುಃಖದಿಂದ ಕೇಳಿದಳು. ಆ ಮಾತುಗಳು ಕೇಳಿ ಕಾಮೇಶ್ವರನಿಗೆ ನಡುಕ ಶುರುವಾಯಿತು. ಈ ಭೂಮಿಯ ಮೇಲೆ ತಾಯಿಯನ್ನು ಹೊಡೆದಂತ ಮೊದಲ ಪಾಪಿ ನಾನೇ ಆಗಿರುತ್ತೇನೆ. ನನ್ನ ತಾಯಿಯನ್ನು ನಾನು ಕಾಲಿಂದ ಒದ್ದು ಬಿಟ್ಟೆನ? ಅಯ್ಯೋ, ಎಷ್ಟೊಂದು ದೊಡ್ಡ ಪಾಪ ಮೂಟೆ ಕಟ್ಟಿಕೊಂಡೆ. ನನ್ನ ಹತ್ತಿರ ಎಷ್ಟು ಹಣವಿದ್ದರೆ ಏನು ಪ್ರಯೋಜನ? ಇಷ್ಟೊಂದು ಮೂರ್ಖತ್ವ ತುಂಬಿರುವಾಗ ಅಂದುಕೊಂಡು ಕಾಮೇಶ್ವರ ಆ ಕೂಡಲೇ ನಿದ್ದೆಯಿಂದ ಎಚ್ಚರವಾಗಿ ಜೋರಾಗಿ ಅಳಲು ಶುರು ಮಾಡಿದ. ಅವನಿಗೆ ಅಳು ನಿಲ್ಲುತ್ತಿಲ್ಲ. ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಅಕ್ಕಿ ಹಿಟ್ಟು, ಜೇನುತುಪ್ಪ ಮತ್ತು ತುಪ್ಪ ಬೆರೆಸಿ ಒಂದು ಪಿಂಡ ತಯಾರಿಸಿದ. ಮನೆ ಮುಂದೆ ನಿಂತುಕೊಂಡು ಅರಿಶಿನ ನೀರಿನಿಂದ ತಲೆ ಸ್ನಾನ ಮಾಡಿಕೊಂಡ. ಒಂದು ದೀಪ ಹಚ್ಚಿದ. ತಂದೆ ತಾಯಿ ಹೆಸರು ಹೇಳಿ ತಯಾರಿಸಿದಂತ ಪಿಂಡವನ್ನು ಬಾಳೆ ಎಲೆ ಮೇಲೆ ಭಕ್ತಿಯಿಂದ ಇಟ್ಟ. ಆ ಸಮಯದಲ್ಲಿ ಮತ್ತೆ ಆ ಕಾಗೆ ಅಲ್ಲಿಗೆ ಕುಂಟುತ್ತಾ ಬಂತು. ನಿಧಾನವಾಗಿ ಬಂದು ಆ ಪಿಂಡವನ್ನು ತಿಂದಿತು. ಎಷ್ಟಾದರೂ ತಾಯಿಯಲ್ಲವೇ? ಮಗನನ್ನು ಕ್ಷಮಿಸಿ ಅವನ ಸುತ್ತ 2 ಸಲ ಸುತ್ತಿ ಅಲ್ಲಿಂದ ಹಾರಿಹೋಯಿತು. ಇದಾದ ಮೇಲೂ ಕೂಡ ಕಾಮೇಶ್ವರ ಅಳುವುದು ಮಾತ್ರ ನಿಲ್ಲಿಸಲಿಲ್ಲ.
ಕಣ್ಣೀರು ಸುರಿಯುತ್ತಲೇ ಇತ್ತು. ತಾಯಿಯನ್ನು ನೆನೆಸಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತುಕೊಂಡ. ಆ ದಿನ ಕಾಮೇಶ್ವರ ಈ ರೀತಿ ತೀರ್ಮಾನ ಮಾಡಿಕೊಂಡ. ಆ ಸಂಘಟನೆಯ ಬಳಿಕ ಕಾಮೇಶ್ವರ ಅವನ ಸಂಪತ್ತಿನಲ್ಲಿ 1/4 ಭಾಗವನ್ನು ಗ್ರಾಮದ ಒಳಿತಿಗಾಗಿ ಮತ್ತು ಧರ್ಮ ಕಾರ್ಯಗಳಿಗಾಗಿ ಖರ್ಚು ಮಾಡಿದ. ಪ್ರತಿ ಅಮಾವಾಸ್ಯೆಗೂ ಉಚಿತವಾಗಿ ಪಿಂಡ ಪ್ರದಾನ ಕಾರ್ಯಕ್ರಮವನ್ನು ಗ್ರಾಮದಲ್ಲಿ ನಡೆಸಿದ. ಪ್ರತಿದಿನ ಕಾಗೆಗಳಿಗೆ ರುಚಿ ರುಚಿಯಾದ ಅಡುಗೆ, ಹಣ್ಣುಗಳು, ಕರಿದ ತಿಂಡಿಗಳು ಮುಂತಾದವುಗಳನ್ನು ತಯಾರಿಸಿ ಇಡುತ್ತಿದ್ದ. ಆ ಗ್ರಾಮದ ಮಕ್ಕಳಿಗೆ ತಿಥಿ, ಕಾರ್ಯ, ಪಿತೃಧರ್ಮ ಮುಂತಾದ ಧರ್ಮಗಳನ್ನು ಹೇಳಿಕೊಟ್ಟ. ಅವನು ಪ್ರತಿ ವರ್ಷ ಅಮಾವಾಸ್ಯೆಯ ದಿನ ಊರಿನವರಿಗೆ ಈ ಮಾತು ಹೇಳುತ್ತಿದ್ದ: ಕಾಗೆ ರೂಪದಲ್ಲಿ ಬಂದ ನಿನ್ನ ತಂದೆ ತಾಯಿಯನ್ನು ಗೌರವಿಸು. ಕಾಗೆ ರೂಪದಲ್ಲಿ ಬಂದ ನಮ್ಮ ಪಿತೃಗಳು 1 ಹಿಡಿ ಊಟ ತಿಂದು ಹೋಗುತ್ತಾರೆ, ಆದರೆ 100 ವರ್ಷಗಳಿಗೆ ಸರಿಪಡುವಷ್ಟು ಪ್ರೀತಿ, ಅನುರಾಗ, ಐಶ್ವರ್ಯ, ಆಶೀರ್ವಾದ ಕೊಟ್ಟು ಹೋಗುತ್ತಾರೆ ಎಂದು ಹೇಳುತ್ತಿದ್ದ. ಸ್ನೇಹಿತರೆ, ನೀವು ಅಮಾವಾಸ್ಯೆಯ ದಿನ ಮಾಡಬೇಕಾದ ವಿಧಿಗಳು ಏನಂದ್ರೆ, ಮಣ್ಣಿನ ದೀಪ ಹಚ್ಚಿ ಪೂರ್ವದ ಕಡೆ ಮುಖ ಮಾಡಿ ಆ ದೀಪವನ್ನು ಇಡಬೇಕು. ಅಕ್ಕಿ ಹಿಟ್ಟು, ಜೇನುತುಪ್ಪ ಹಾಗೂ ತುಪ್ಪದಿಂದ ಒಂದು ಪಿಂಡ ತಯಾರಿಸಿ ಇಡಬೇಕು. ಕಾಗೆಗೆ ಊಟ ಇಡಬೇಕು. ತಂದೆ ತಾಯಿಯನ್ನು ನೆನಪು ಮಾಡಿಕೊಳ್ಳಬೇಕು. ಅದರ ನಂತರ ಓಂ ನಮೋ ವಾಸುದೇವಾಯ ಪಿತೃಭ್ಯೋ ನಮಃ ಎಂದು 108 ಸಲ ಜಪ ಮಾಡಬೇಕು. ಅಮಾವಾಸ್ಯೆಯ ದಿನ ನಾವು ಹಚ್ಚುವಂತ ಒಂದು ದೀಪ ಕತ್ತಲಿನಲ್ಲಿರುವಂತ ನಮ್ಮ ತಂದೆ ತಾಯಿಗಳಿಗೆ ದಾರಿ ತೋರುತ್ತದೆ. ಆ ದೀಪದ ಬೆಳಕಿನಲ್ಲಿ ಅವರು ನರಕದಿಂದ ಸ್ವರ್ಗಕ್ಕೆ ಹೋಗುತ್ತಾರೆ. ಯಾರು ಪಿತೃ ಕಾರ್ಯವನ್ನು ಮರೆಯುತ್ತಾರೋ ಅವರಿಗೆ ಬದುಕಿರುವಷ್ಟು ಕಾಲವೂ ಕೂಡ ಯಾವುದೋ ಒಂದು ವಿಚಾರದಲ್ಲಿ ಭಯ ಇದ್ದೇ ಇರುತ್ತೆ. ಯಾರು ಪಿತೃ ಕಾರ್ಯವನ್ನು ಮಾಡುತ್ತಾರೋ ಅವರಿಗೆ ಕತ್ತಲಲ್ಲೂ ಕೂಡ ಬೆಳಕು ಕಾಣಿಸುತ್ತದೆ. ಅಂದರೆ ಯಾವ ಸಮಸ್ಯೆ ಬಂದರೂ ಅದಕ್ಕೆ ಪರಿಹಾರ ಮಾರ್ಗ ಸಿಗುತ್ತದೆ. ಕಾಗೆ ತಿನ್ನುವುದು ಬರೀ ಪಿಂಡ ಮಾತ್ರ ಅಲ್ಲ, ಪಿಂಡದ ಮುಖಾಂತರ ನಮ್ಮ ಸಮಸ್ಯೆಗಳು ಹಾಗೂ ಕಷ್ಟಗಳನ್ನು ತಿನ್ನುತ್ತದೆ. ಅಮಾವಾಸ್ಯೆಯ ದಿನ ಈ ಕತೆ ಕೇಳಿದರೆ ಪಿತೃದೇವತೆಗಳ ಆಶೀರ್ವಾದ ಸಿಗುತ್ತದೆ. ಪಿತೃದೇವತೆಗಳಿಗೆ ಸಂತೋಷ ಕೊಟ್ಟರೆ ಲಕ್ಷ್ಮೀ ದೇವಿ ನಮಗೆ ಅಷ್ಟೈಶ್ವರ್ಯ ಕೊಡುತ್ತಾಳೆ. ನಿಮ್ಮ ಕುಟುಂಬಕ್ಕೆ ಶುಭ ನಡೆಯುತ್ತದೆ. ನಿಮ್ಮ ವಂಶ ದಿನೇ ದಿನೇ ಏಳಿಗೆ ಮತ್ತು ಅಭಿವೃದ್ಧಿಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.